ನಮಸ್ಕಾರ. ಇವತ್ತು ನಿಮ್ಮನ್ನು ನಾನು ಕಾಸರಗೋಡು ಜಿಲ್ಲೆಯ ನೀರ್ಚಾಲು ಗ್ರಾಮದ ಅಗ್ರಸಾಲೆ, ನಿಡುಗಳ ಅಗ್ರಸಾಲೆ ಎಂಬ ಜಾಗಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಬನ್ನಿ. ಅಗ್ರಸಾಲೆ ಅಂತ ಹೆಸರು ಬರಲಿಕ್ಕೆ ಕಾರಣ, ಅಗ್ರ ಅಂದರೆ ಮೊದಲಿನದ್ದು, ಶಾಲೆ ಅಂದರೆ ಶಾಲೆ, ಕತ್ತರಿಸುವ ಶಾಲೆ. ಹಾಗೆ ಅಲ್ಲಿ ಸಂಸ್ಕೃತ ವೇದ ಪಾಠಶಾಲೆ ಇತ್ತು ಅಂತ ಪ್ರತೀತಿ. ಅದು ವೇದ ಪಾಠಶಾಲೆ ಇತ್ತು, ಸಾಧಾರಣ ನನಗೆ ಬರ್ತದೆ. ಅದು ನಂತರ ಕ್ರಮೇಣ ನಿಂತು ಹೋಯಿತು. ಹಾಗೆ ಅಲ್ಲಿ ಅಗ್ರಶಾಲೆ ಹೆಸರು ಮಾತ್ರ ಅದೇ ಅಚ್ಚಳಿಯದೇ ಉಳಿದಿದೆ. ಅಲ್ಲಿ ಸಹ ಮೊದಲಿಗೊಂದು ಸಣ್ಣ ಕಟ್ಟಡ ಇತ್ತು. ಆ ಕಟ್ಟಡ ಮುರಿದು ಹೋಗಿ ನಂತರ ಪುನಃ ಮತ್ತೊಂದು ಕಟ್ಟಡ ಕಟ್ಟಿದರು. ಅದರಲ್ಲಿ ಈ ದುಂಬಿಗಳ ಉಪದ್ರದಿಂದಾಗಿ ಅದು ಸಹ, ಆ ಕಟ್ಟಡ ಸಹ ಶಿಥಿಲಾಯಿತು. ಆಮೇಲೆ ಈಗ ಒಂದು ಸಣ್ಣ ಕಟ್ಟಡ ಕಟ್ಟಿ ಅದರ ಹತ್ತಿರ ಒಂದು ದೊಡ್ಡ ಕಲ್ಯಾಣ ಮಂಟಪದ ಥರ ಒಂದು ಮಂಟಪ ಕಟ್ಟಿದ್ದಾರೆ. ಹಾಗೆ ಅದನ್ನು ತೊಂದರೆ ನಮ್ಮ ಊರವರ ಎಲ್ಲ ಸಹಕಾರದಿಂದ ಅದು ಈಗ ನಡೀತಾ ಇದೆ. ವಂತಿಗೆ ಮತ್ತು ಬಾಕಿ ಸಹಕಾರ ನಡೀತಾ ಇದೆ. ಅದರಲ್ಲಿ ಅಲ್ಲಿಗೆ ನಡೀಲಿಕ್ಕೆ ಮೊದಲಿಗೆ ಒಂದು 8 ವರ್ಗದವರು ಅಂತ ಇತ್ತು. 8 ಮನೆಯವರು, 8 ಮನೆಯವರು, ಕಿರಿಂಗಾರು ಮತ್ತು ಕೊಡ್ಡುಗೆರೆ, ಕಡಗಂಜಿ, ನಿಡುಗಳ, ಹೀಗೆಲ್ಲ 8 ಮನೆಗಳು. ಮತ್ತೊಂದು ಅರ್ಧ 8 ವರ್ಗ ಇತ್ತು. ಅರ್ಧ ವರ್ಗ ಅಂದರೆ ಇಲ್ಲಿ ಹತ್ತಿರ ಒಂದು ಇವರ ಬಿಲ್ಲವರ ಒಂದು ಸ್ಥಾನ ಇದೆ, ಅವರಿಗೊಂದು ಅರ್ಧ ಸ್ಥಾನ ಇದೆ. ಹಾಗೆ 8 ವರ್ಗ ಅಂತ ಹೇಳೋದು ಕ್ರಮ. ಅದು ಭೂತಕೋಲ ಕೊಡುವಾಗ ಭೂತ ಅದನ್ನು ಹೇಳಲಿಕ್ಕಿದೆ. 8 ವರ್ಗದ ಹೆಸರನ್ನು ಹೇಳಿ ಕರೆಯಲಿಕ್ಕಿದೆ. ಅವರಿಂದೆಲ್ಲ ಒಪ್ಪಿಗೆ ಪಡೆದು ಮತ್ತೆ ಮುಂದುವರಿಸ್ತಾನೆ. ಹಾಗೆ ಶಾಸ್ತಾರ ದೇವರಿಗೆ ಸಂಬಂಧಪಟ್ಟಂತೆ ಅಲ್ಲಿ ತಿಂಗಳಿಗೊಮ್ಮೆ ಬಲಿವಾಡುಗೂಟ, ಮಧ್ಯಾಹ್ನಕ್ಕೆ ಪೂಜೆ, ರಾತ್ರಿಗೆ ಅವಲಕ್ಕಿ ಪದ ಒಂದು ವಿಶೇಷವಾದ ಸೇವೆ ನಡೆಯಲಿಕ್ಕಿದೆ. ಅವಲಕ್ಕಿಯನ್ನು ಬೆಲ್ಲ ಹಾಕಿ ಕಲಿಸ್ತಾರೆ. ಮತ್ತು ಅಲ್ಲಿ ಒಂದು ಪದ ಹೇಳುವ ಕ್ರಮ ಇದೆ. ಸಾಧಾರಣದು ಭಾಗವತಿಕೆಗೆ ಸಾಮ್ಯ ಇರ್ತದೆ. ಆ ಲೆಕ್ಕದಲ್ಲಿ ಪದ ಹೇಳಲಿಕ್ಕಿದೆ. ಹಾಗಂದು ಅವಲಕ್ಕಿ ಪದ ಅಂತಲೇ ಅದಕ್ಕೆ ಹೆಸರು. ಮತ್ತು ಅಲ್ಲಿ ವರ್ಷಕ್ಕೊಮ್ಮೆ ತ್ರಿಕಾಲ ಪೂಜೆ ನಡೆಯುತ್ತದೆ. ಮತ್ತು ತಿಂಗಳು ಬಲಿವಾಡುಗೂಟ. ಹಾಗೆ ಮತ್ತು ಪರ್ವ ದಿವಸಗಳಲ್ಲಿ ನಡೆಯಲಿಕ್ಕಿದೆ. ಮತ್ತು ನಾಗರ ಪಂಚಮಿಗೆ ಮತ್ತು ಪಾಡ್ಯಕ್ಕೆ, ಹೀಗೆಲ್ಲ ವಿಶೇಷ ದಿವಸಗಳಲ್ಲಿ ಅಲ್ಲಿ ಇದು ಊಟ ಎಲ್ಲ ನಡೀಲಿಕ್ಕಿದೆ, ಪೂಜೆ ನಡೀತದೆ. ಮತ್ತು ಅದರ ಹರಕೆ ಬಂದರೆ ಅದನ್ನು ಹರಕೆ ಅಲ್ಲಿ ಒಪ್ಪಿಸ್ತಾರೆ. ಈಗ ಕೆಲವು ತಿಂಗಳು ಒಬ್ಬೊಬ್ಬರು ಅದನ್ನು ವಹಿಸಿಕೊಳ್ತಾರೆ, ಊಟದ ಖರ್ಚನ್ನು. ಆ ಥರದಲ್ಲಿ ನಡೀತಾ ಇದೆ. ತೊಂದರೆ ಈಗ ಸರಿಯಾಗಿ ನಡೀತಾ ಇದೆ. ಈಗ ಕಮಿಟಿ ಇದೆ, ಅದಕ್ಕೊಂದು ಪ್ರಧಾನ ಕಮಿಟಿ ಬೇರೆ ಇದೆ, ಮತ್ತು ಅಲ್ಲಿಯ ನಿತ್ಯ ನಡವಳಿಕೆ ಬೇರೆ ಕಮಿಟಿ ಇದೆ. ಹಾಗೆ ಹೇಳ್ತಾ ಇದೆ. ಹಾಗೆ ಊರವರ ಸಹಕಾರದಿಂದ ಚೆನ್ನಾಗಿ ನಡೀತಾ ಇದೆ. ನಿಡುಗಳ ಕಾರಪಾಡಿ ಹೇಳುವ ಸ್ಥಳದಲ್ಲಿ ಸಾಧಾರಣ ನನ್ನ ನೆನಪಲ್ಲಿ ಒಂದು 800 ವರ್ಷ ಹಿಂದೆ ಅಲ್ಲಿ ಯುರುರುಳ್ಳಾಕಳು ದೈವಗಳ ಒಂದು ಸ್ಥಾನ ಕಟ್ಟಿದ್ದಾರೆ. ಮತ್ತು ಇಲ್ಲಿ ಅದರ ಪೂರಕವಾಗಿ ಇಲ್ಲಿ ಪಂಜಿಕೂಡಿನಲ್ಲಿ ಧೂಮಾವತಿಯ ಮೂಲ ಸ್ಥಾನ ಇತ್ತು. ಹಾಗೆ ಸಾಧಾರಣ ಮತ್ತೆ ಅದು ಜೀರ್ಣಾವಸ್ಥೆಗೆ ಬಂದು ಅದನ್ನು ಜೀರ್ಣೋದ್ಧಾರ ಸುಮಾರು ಸಲ 2-3 ಸಲ ಮಾಡಿ ಆಗಿದೆ. ಮತ್ತು ಇಲ್ಲಿ ಪಂಜಿಕೂಡಿನಲ್ಲಿ ಜೀರ್ಣೋದ್ಧಾರ ಆಗಿ ಒಂದು 10-15 ವರ್ಷ ಆಯಿತು ಅಷ್ಟೇ. ಅಲ್ಲಿ ಪಂಜಿಕೂಡಿನಲ್ಲಿ ಧೂಮಾವತಿ ಕೋಲ
ವರ್ಷಕ್ಕೆ ಒಮ್ಮೆ ಕೊಡೋ ಸಂಪ್ರದಾಯ ಇದೆ, ರಾತ್ರಿ ಆಗುವುದು. ಮತ್ತು ಒಂದು ಕಣಿಯಾಟಿ ಅಂತ ಒಂದು ಭೂತಕೋಲ ಇದೆ. ಅದು ಸಾಧಾರಣ ನಮಗೆ ಎಲ್ಲಿಯೂ ಅದು ಕಾಣ ಸಿಗೋದಿಲ್ಲ. ಕಣಿಯಾಟಿ ಅಂತ ಇಲ್ಲಿ ಮಾತ್ರ ಒಂದು ಸ್ಪೆಷಲ್ ಆಗಿದೆ. ಅದರ ಹಿನ್ನೆಲೆ ಅಂದರೆ ಇಲ್ಲಿ ಹತ್ತಿರ ಒಂದು ಮನೆಯಲ್ಲಿ ಒಬ್ಬರು ಗರ್ಭಿಣಿ ಹೆಂಗಸು ಮನೆ ಒಳಗೆ ಕಾಲಿಡುವಾಗ ಅಲ್ಲೇ ಬಿದ್ದು ಮೃತಪಟ್ಟ ಸ್ತ್ರೀಯ ಭೂತ ಅಂತ ನಮ್ಮ ಹಿರಿಯರು ಹೇಳಿಕೊಂಡಿದ್ದರು. ಹಾಗೆ ಅದರ ಪರವಾಗಿ ಅದು ಭೂತದ ಕೈಗಳಿಗೆ ಅವರು ಸಿಕ್ಕಿದ ಕಾರಣ ಭೂತದ ಲೆಕ್ಕದಲ್ಲಿ ಅವಳಿಗೆ ಕಣಿಯಾಟಿಗೆ ಒಂದು ಕೋಲ ಕೊಡಲಿಕ್ಕೆ ಅದಕ್ಕೆ ಕೋಲ ಅಂದರೆ ಅದಕ್ಕೆ ಊಟ ಉಪಹಾರ ಎಲ್ಲ ಕೊಡಲಿಕ್ಕಿದೆ. ಆ ಲೆಕ್ಕದಲ್ಲಿ ಅದು ಆಗ್ತದೆ. ಹಾಗೆ ಇಲ್ಲಿ ಪಂಜಗುಡ್ಡದಲ್ಲಿ ಪ್ರಧಾನ ಧೂಮಾವತಿ ಮತ್ತು ಕಣಿಯಾಟಿ. ಮತ್ತು ಇಲ್ಲಿ ಇದರ ಹತ್ತಿರ ಚಾವಡಿ ಅಂತ ಒಂದು ಸ್ಥಳ ಇದೆ. ಎಲ್ಲ ಭೂತಕೋಲ ಕೊಡಬೇಕಿದ್ರು, ಇವ್ರನ್ನ ಎಲ್ಲ ಭೂತಕೋಲ ಕೊಡಬೇಕಿದ್ರು ಅಲ್ಲಿ ಮುಖಮೂರ್ತಿಗಳನ್ನು ಇಟ್ಟು ಅಲ್ಲಿಂದ ತೆಗೆದುಕೊಂಡು ಹೋಗಿ ಕೋಲ ಕೊಡುವ ಪದ್ಧತಿ. ಆದ್ದರಿಂದ ಚಾವಡಿ ಅಂತ. ಮೊದಲಿನ ಕಾಲದಲ್ಲಿ ಅಲ್ಲಿ ಇದು ರಾಜಿ ಪಂಚಾಯತಿಗೆ ಆಗ್ತಾ ಇತ್ತು. ಏನಾದರೂ ಒಂದು ನಮ್ಮ ಊರಿನಲ್ಲಿ ಕಲಹಗಳು ಬಂದರೆ ಅದನ್ನು ತೀರಿಸುವ ಒಂದು ಸಂಪ್ರದಾಯ ಇತ್ತು. ಅದಕ್ಕೆ ಚಾವಡಿ ಅಂತ ಹೆಸರಲ್ಲಿ ಮಾತುಕತೆಯಾಗಿ ತೀರಿಸುವ ಸ್ಥಳ. ಮತ್ತು ಅದರ ಹತ್ತಿರ ಇನ್ನೊಂದು ರಾಜದೈವ ಅಂತ ಒಂದು ಸ್ಥಾನ ಇದೆ, ಭೂತ ಸ್ಥಾನ. ರಾಜದೈವ ಅಂದರೆ ಪಟ್ಟೈದುಮಾವತಿ ಅಂತ ಹೇಳ್ತಾರೆ. ಇಲ್ಲಿ ಪಂಜಗುಡ್ಡದಲ್ಲಿ ಭೂತ ಆದ ಮರುದಿವಸ ಅಲ್ಲ, ಮರುದಿವಸ ಅಲ್ಲಿ ಭೂತಕೋಲ ಕೊಡುವ ಕ್ರಮ ಅದು ನಡೀತಾ ಇದೆ. ಈಗ ಪಂಜಗುಡ್ಡದಲ್ಲಿ ಭೂತಕೋಲ ಕೊಟ್ಟ ಮರುದಿವಸವೇ ಇಲ್ಲಿ ಚಾವಡಿ ಅಂತ ಹೇಳುವಲ್ಲಿ ಭೂತಕೋಲ ಸಂಪ್ರದಾಯ ಇತ್ತು. ಅದಕ್ಕೆ ಅಲ್ಲಿ ಅನಾನುಕೂಲವಾದರಿಂದ ಈಗ ಕೋಲ ನಿಂತು ಹೋಗಿದೆ. ಹಾಗೆ ಇಲ್ಲಿ ಆಗಿ ಮತ್ತು ಆಮೇಲೆ ನಮ್ಮ ನಿಡುಗಳ ಕಾರಪಾಡಿ ಅಂತ ಹೇಳುವ ಸ್ಥಳದಲ್ಲಿ ನಂತರ ಭೂತಕೋಲ ಕೊಡುವ ಕ್ರಮ ಇದೆ. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಕುದುರೆಬಳ್ಳಿ ಅಂತ ಒಂದು ಸ್ಥಳ ಇದೆ. ಅಲ್ಲಿ ಭೂತ ನರ್ತನ ಮಾಡುವ ಸ್ಥಳ ಅದು. ಹಾಗೆ ಅಲ್ಲಿ ವರ್ಷಕ್ಕೊಮ್ಮೆ ಕೊಡಬೇಕಾಗ್ತದೆ. ಅಲ್ಲಿ 40ಕ್ಕೆ 1 ಕಡಿಮೆ ಭೂತಕೋಲವನ್ನು ಕೊಡಬೇಕಾಗ್ತದೆ. 40ಕ್ಕೆ 1 ಕಡಿಮೆ ಭೂತಗಳು. ಹಾಗೆ ಅದೇ ಬೇರೆ ಬೇರೆ ಹೆಸರಿನಲ್ಲಿದೆ. ಮತ್ತು ಅಲ್ಲಿ ಪ್ರಧಾನ ಅಲ್ಲಿ ಧೂಮಾವತಿ ಇದೆ, ರಾಜದೈವ ಇದೆ, ಮತ್ತು ಈವ್ರರು ಉಳ್ಳಾಕ್ಲು ಅಂತ ಹೇಳ್ತಾರೆ. ಅದು ಅಣ್ಣ ನೇಮ ತಮ್ಮ ನೇಮ ಅಂತ ಹೇಳ್ತಾರೆ. ಅದರ ಕೋಲ ಇದೆ. ಮತ್ತು ಗುಳಿಗನದ್ದು ಎಲ್ಲ ಕೋಲ ಆಗ್ತದೆ ಅಲ್ಲಿ. ಮತ್ತು ಅಲ್ಲಿ ಪ್ರಧಾನ ಅಂದರೆ ಈರ್ವರು ಉಳ್ಳಾಕಳು ಅಂತ, ಅಣ್ಣ ನೇಮ ತಮ್ಮ ನೇಮ. ಈ ಅಣ್ಣ ನೇಮ ತಮ್ಮ ನೇಮ ಅಂದರೆ ಯಾವ ಒಂದು ಯುದ್ಧಕ್ಕೆ ಹೋಗಿ ಅಣ್ಣನಿಗೆ ಕುದುರೆ ಸಿಗೋದಿಲ್ಲ, ತಮ್ಮನಿಗೆ ಕುದುರೆ ಸಿಗ್ತದೆ. ಹಾಗೆ ಅಲ್ಲೊಂದು ಕುದುರೆಯ ರೂಪವನ್ನು ಮಾಡಿ ಅದರ ಮೇಲೆ ಈ ಭೂತವನ್ನು ಕುಳ್ಳಿರಿಸಿಕೊಂಡು ಸ್ವಲ್ಪ ದೂರ ತನಕ ಹೋಗುವ ವಾಡಿಕೆ ಇದೆ. ಅದನ್ನು ಹೋಗಲಿಕ್ಕೆ ಅದರ ಜನವೇ ಇದ್ದಾರೆ. ಅದರ ಸಂಬಂಧಪಟ್ಟ ಒಂದು ಮನೆಯವರೇ ಅದನ್ನು ನಡೆಸಿಕೊಂಡು ಬರ್ತಾರೆ. ಹಾಗೆ ಅಲ್ಲಿ ಅಣ್ಣನಿಗೆ ಸಿಗುವುದಿಲ್ಲ ಕುದುರೆ, ಹಾಗೆ ತಮ್ಮನಿಗೆ ತಮ್ಮನಿಗೆ ಅದು ಇಲ್ಲಿ ಬೇರೆ ಇಲ್ಲಿ ಒಂದು ವಿಶೇಷತೆ. ಅದು ಬೇರೆ ಎಲ್ಲಿಯೂ ಕಂಡು ಕೇಳಿ ನನಗೆ ಗೊತ್ತಿಲ್ಲ, ಎಲ್ಲರಿಗೂ ಇದೆಯಾ ಗೊತ್ತಿಲ್ಲ. ಹಾಗೆ ನಂತರ ಬೇರೆ ಬೇರೆ ಕೋಲಗಳು ಅಲ್ಲಿ ಆಗ್ತದೆ. ಮತ್ತು ಅಲ್ಲಿ ಮೊದಲಿಗೆ ಧೂಮಾವತಿಗೆ ಕೋಳಿ ಹರಕ ಬಂದುಕೊಂಡಿತ್ತು. ಹಾಗೆ ಕೋಳಿ ಬಲಿ ಕೊಡ್ತಾಯಿದ್ದರು. ಈಗ ಅದು ಇಲ್ಲ, ನಿಂತಿದೆ, ಕಾರಣಾಂತರಗಳು ನಿಂತಿದೆ. ಮತ್ತು ಆ ಭೂತಕೋಲ ಆಗುವ ಕುದುರೆಬಳ್ಳಿಯಲ್ಲಿ ಭೂತಕೋಲ ಆಗುವ ಮೊದಲಿನ ದಿವಸ ಅಲ್ಲಿ ಹತ್ತಿರ ಈ ಅಗ್ರಸಾಲೆಯಲ್ಲಿ ಧರ್ಮ ಅಂತ ನಡೀಲಿಕ್ಕಿದೆ. ಧರ್ಮ ಅಂದರೆ ಪೂಜೆ ಮತ್ತು ಊಟ, ಬಂದವರಿಗೆಲ್ಲ ಊಟ ಕೊಡಬೇಕು, ಮತ್ತು ಅಲ್ಲಿ ಪೂಜೆ ಆಗ್ತದೆ. ಅದಾಗಲಿಕ್ಕಿದೆ. ಭೂತದ ಕೋಲದ ದಿವಸವೂ ಮಧ್ಯಾಹ್ನಕ್ಕೆ ಊಟ ಇದೆ.
ಇಲ್ಲಿ ಶಾಸ್ತಾರ ದೇವರಿಗೆ ನಾಯಿಯ ಮೂರ್ತಿ ಮಾಡಿಕೊಡೋ ಒಂದು ಪದ್ಧತಿ ಇದೆ. ಯಾರದ್ದಾದರೂ ಮನೆಗಳಲ್ಲಿ ನಾಯಿಗಳು ಬದುಕದಿದ್ದರೆ ಅವರು ಇಲ್ಲಿಗೆ ಅದರ ಮೂರ್ತಿಯನ್ನು ಮಾಡಿಕೊಡ್ತೇನೆ ಅಂತ, ನಾಯಿಯ ಮೂರ್ತಿಯನ್ನು ಮಣ್ಣಿನಲ್ಲಿ ಮಾಡಿಕೊಡ್ತೇನೆ ಅಂತ ಹೇಳಿ ಹರಕೆ ಹೊರೋದಿದೆ. ಹಾಗೆ ಮೂರ್ತಿ ತೆಗಿಲಿಕ್ಕೆ ಸಿಗ್ತದೆ, ಅದನ್ನು ತಂದು ಇಲ್ಲಿ ಒಪ್ಪಿಸ್ತಾರೆ. ಮತ್ತು ರಾತ್ರಿಗೆ ಅವಲಕ್ಕಿ ಮತ್ತು ಪೂಜೆ ಸೇವೆ ಕೊಡ್ತಾರೆ. ಹೀಗೆ ಒಂದಲ್ಲ. ಮತ್ತು ಕಣಿಯಾಟಿಗೆ ಸೀರೆ ಪ್ರಧಾನ ಇಲ್ಲಿ ಇದು ಹರಕೆ. ಸೀರೆ ಹರಕೆ ಯಾಕೆ ಹೇಳ್ತಾರೆ ಅಂದರೆ, ಕೆಲವು ಮನೆಗಳಲ್ಲಿ ಹೆರಿಗೆಗೆ ತೊಂದರೆ ಆದರೆ, ಮತ್ತೊಂದಾದರೆ ಹೆಚ್ಚಾಗಿ ಅದನ್ನು ಮಹಿಳೆಯರು ಕೊಡುವ ಕ್ರಮ. ಮಹಿಳೆಯರ ಸರ್ವ ದೋಷಗಳಿಗೂ ಇಲ್ಲಿ ಪರಿಹಾರ ಸಿಗ್ತದೆ ಕಣಿಯಾಟಿಯಿಂದ, ಹಾಗೆ ಒಪ್ಪಿಸ್ತಾರೆ. ಮತ್ತು ಧೂಮಾವತಿಗೆ ಎಲ್ಲ ಹರಕೆ ಅಂದರೆ ಬೆಳ್ಳಿ ಹೂ, ಚಿನ್ನದ ಹೂ, ಹೀಗೆ ಹರಕೆ ಕೊಡ್ತಾರೆ. ಮತ್ತು ಎಲ್ಲ ಮನೆಗಳಿಂದಲೂ ಸಿಯಾಳ ತರ್ತಾರೆ. ಸಿಯಾಳ 5, 7, 2 ಈ ಥರದಲ್ಲಿ ತರ್ತಾರೆ. ತಂದು ಅದನ್ನು ಅಲ್ಲಿಂದ ಮತ್ತೆ ಭೂತದ ಸೇವೆ ಕಳೆದ ಮೇಲೆ ಹೋಗೋರು ಪ್ರತಿ ಮನೆಯವರು ಒಂದೊಂದು ಸಿಯಾಳ ತೆಗೆದುಕೊಂಡು ಹೋಗ್ತಾರೆ. ಅದು ಪ್ರಸಾದ ಅಂತ ಲೆಕ್ಕ. ಮತ್ತು ಧೂಮಾವತಿಗೆ ಅರಸಿನ ಹುಡಿ ಪ್ರಸಾದ ಇದೆ, ಹಾಗೆ ಕಣಿಯಾಟಿಗೂ ಅರಸಿನ ಹುಡಿ ಪ್ರಸಾದ ಇದೆ. ಮತ್ತು ಹೀಗೆ ತೊಂದರೆ ಆಗುವುದಿಲ್ಲ. ಈ ವರ್ಷದ ಭೂತಕೋಲ ಮತ್ತು ಧರ್ಮವನ್ನು ಮಾರ್ಚ್ 15 ಧರ್ಮ ಮತ್ತು 16ಕ್ಕೆ ಭೂತಕೋಲ ನಿಶ್ಚಯ ಮಾಡಿದ್ದಾರೆ. 15ಕ್ಕೆ ಇಲ್ಲಿ ಅಗ್ರಶಾಲೆಯಲ್ಲಿ ಮಧ್ಯಾಹ್ನ ಧರ್ಮ ಅಂದರೆ ಮಧ್ಯಾಹ್ನ ಊಟ ಮತ್ತು ಪೂಜೆ ಎಲ್ಲ ಇದೆ. ರಾತ್ರಿಗೂ ಪೂಜೆ ಇದೆ. ರಾತ್ರಿ ಪೂಜೆ ಕಳೆದ ಮೇಲೆ ಭಂಡಾರ ತೆಗೆಯುವ ಒಂದು ಪದ್ಧತಿ ಇದೆ. ನಾನು ಮೊದಲು ಹೇಳಿದಂತೆ ಈ ಚಾವಡಿಯಲ್ಲಿ ಆ ಮುಖಮೂರ್ತಿಗಳನ್ನು ತಂದಿಟ್ಟು ಅಲ್ಲಿಂದ ವಾದ್ಯಘೋಷದಲ್ಲಿ ನಡೆಯುವ ಸ್ಥಳಕ್ಕೆ ಸಾಧಾರಣ 1 ಕಿಲೋಮೀಟರ್ ಇದೆ. ಅಲ್ಲಿ ವಾದ್ಯಘೋಷದಲ್ಲಿ ತೆಗೆದುಕೊಂಡು ಹೋಗಿ ಅಲ್ಲಿ ಇರಿಸಿ ಮರುದಿವಸ ಬೆಳಗಿನಿಂದಲೇ ಭೂತಕೋಲ ಪ್ರಾರಂಭ ಆಗ್ತದೆ. ಅದು ಆರಂಭದಲ್ಲಿ ಇದು ಈರೋರುಳ್ಳಾಕಲು ದೈವಗಳೆಂದರೆ ಅಣ್ಣ ನೇಮ ತಮ್ಮ ನೇಮ ನಡೀತದೆ. ಆಮೇಲೆ ಬೇರೆ 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 ಭೂತಕೋಲಗಳು ನಡೀತದೆ. ಸಾಧಾರಣ ಸಂಜೆ 6-7 ತನಕ ನಡೀತಾ ಇರ್ತದೆ.